ಎಜಿ ನ್ಯೂಸ್ಗೆ ಸ್ವಾಗತ. ಹಾರೋಗಿರಿಯಲ್ಲಿ ನಡೆದ ಬೂತ್ ಮಟ್ಟದ ಕಾರ್ಯಕರ್ತರ ಸನ್ಮಾನ ಕಾರ್ಯಕ್ರಮದ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಗುಡುಗಿದ್ದಾರೆ. ತಮ್ಮ ವಿರೋಧಿಗಳ ವಿರುದ್ಧ ಹರಿಹಾಯ್ದ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಮಹೇಂದ್ರ ತಮ್ಮನವರ ವಿರುದ್ಧ ಮತ್ತೆ ಹರಿಹಾಯ್ದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್. 22,000 ಲೀಡ್ ಕೊಟ್ಟಿದ್ದೇನೆ ಎಂದಿದ್ದ ಮಹೇಂದ್ರ ತಮ್ಮನವರ್. ವೇದಿಕೆಯಲ್ಲಿ ಮಹೇಂದ್ರ ತಮ್ಮನವರ ವಿರುದ್ಧ ಗುಡುಗಿದ ಸಚಿವ ಸತೀಶ್ ಜಾರಕಿಹೊಳಿ, ಕುಣಚಿ ಒಂದೇ ಪಟ್ಟಣದಲ್ಲಿ 18,000 ಮತಗಳು ಬಂದಿದೆ, ಇನ್ನು 4,000 ಮತಗಳು ಮಾತ್ರ ಉಳಿದವು. ಕಳೆದ ಬಾರಿ ನಿಮಗೆ ಬಿದ್ದ ಮತಗಳೆಲ್ಲವೂ ಕೂಡ ಬಿಜೆಪಿಗೆ ಹೋಗಿವೆ ಎಂದ ಸತೀಶ್. ಸುಮ್ಮನೆ ಆರೋಪ ಮಾಡಲು ನಾನು ಖಾಲಿ ಇಲ್ಲ, ಸಾಕಷ್ಟು ಕೆಲಸಗಳು ಇದೆ. ಯಾರು ಕೂಡ ಕೆಲಸ ಮಾಡಿಲ್ಲ, ಅವರ ವಿರುದ್ಧ ಆರೋಪ ಮಾಡಿದ್ದೇನೆ. ಎಲ್ಲ ಕಡೆ ಮೋಸ ಆಗಿದ್ರೆ ನಾವು ಗೆಲ್ಲುವುದು ಕಠಿಣ ಆಗ್ತಾ ಇತ್ತು. ತಪ್ಪಾಯಿತು ಎಂದು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳುವುದು ಒಳ್ಳೆಯದು ಎಂದು ಶಾಸಕ ಮಹೇಂದ್ರ ತಮ್ಮನ ಅವರಿಗೆ ಕಿರು ಮಾತು ಹೇಳಿದ ಸತೀಶ್, ರಾಜಕೀಯದಲ್ಲಿ ಹೊಂದಾಣಿಕೆ ಇರಬೇಕು, ಸರಿಪಡಿಸಿಕೊಳ್ಬೇಕು. ನಮ್ಮನ್ನ ಸೋಲಿಸಲು ಎಲ್ಲಿಂದ ಡೈರೆಕ್ಷನ್ ಬಂದಿದೆ ನನಗೆ ಗೊತ್ತಿತ್ತು. ಘಾಟಗೆ ಅವರ ಚಾಡಿ ಮಾತು ಕೇಳ್ತಾರೆ ಅಂತ ಹೇಳಿದ್ರು. ನಾನು ಘಾಟಗೆ ಅಲ್ಲ, ನನ್ನ ಹೆಂಡತಿ ಮಕ್ಕಳ ಮಾತು ನಾನು ಕೇಳಲ್ಲ ಎಂದ ಸತೀಶ್. ನಿಮ್ಮದಿದ್ರೆ ನಿಮ್ಮ ಕೆಲಸ ಮಾಡ್ತೀವಿ ಎಂದು ಮಹೇಂದ್ರ ತಮ್ಮನವರಿಗೆ ಕಿವಿಮಾತು ಹೇಳಿದ್ದಾರೆ ಸಚಿವರು. ಘಾಟಗೆ ಮಾತು ಕೇಳ್ತಾರೆ ಅಂತ ಹೇಳ್ತಾರೆ. ಘಾಟಗೆ ಹಾಗೂ ನೀವು ಏನು ಕುಸ್ತಿ ಹಿಡಿತೀರಿ, ಹಿಡಿರಿ. ಈಗ ಚುನಾವಣೆ ನಿಂತಿದ್ದು ನಾವು, ನಮ್ಮ ಚುನಾವಣೆಗೆ ಯಾಕೆ ತೊಂದರೆ ಮಾಡಿದ್ರಿ ಎಂದು ಶಾಸಕ ಮಹೇಂದ್ರ ತಮ್ಮನ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಸತೀಶ್. ನಿಮಗೆ ಟಿಕೆಟ್ ಕೊಡಿಸಿ ಸಪೋರ್ಟ್ ಮಾಡಿದ್ರಿ, ನೀವ್ಯಾಕೆ ಹೀಗೆ ಮಾಡಿದ್ರಿ? ಇನ್ನು ನೀವು ಸಣ್ಣವರಿದ್ದೀರಿ, ಇನ್ನು ಈಗ ಎಲ್ಬೋರ್ಡ್ ಇದ್ದೀರಿ. ಈಗ 1 ವರ್ಷ ಆಯ್ತು ಅಷ್ಟೇ. ಬಹಳ ಸ್ಲೋ ಇರಬೇಕು, ಗಾಡಿ ಸ್ಲೋ ಇರಬೇಕು, ಬೀಳಬಾರದು. ಬಿದ್ರೆ RTO ಲೈಸೆನ್ಸ್ ಕೊಡಲ್ಲ ಎಂದರು. RTO ಕೈಯಲ್ಲಿ ದಾಟಬೇಕು, ಎಲ್ಲ ಪರಿಶೀಲಿಸಿ ನಂತರ ಲೈಸೆನ್ಸ್ ಕೊಡ್ತಾರೆ. ತಮ್ಮನ್ನ ತಾವು RTOಗೆ ಹೋಲಿಸಿಕೊಂಡು ತಮ್ಮನವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಕೇವಲ ತಮ್ಮನವರು ಮಾತ್ರ ಅಲ್ಲ, ನಮ್ಮ ವಿರುದ್ಧ ಹೇಳಿಕೆ ಕೊಡುವವರು ರಾಜ್ಯದ ತುಂಬಾ ಇದ್ದಾರೆ. ದೇವೇಗೌಡ, ಸಿದ್ದರಾಮಯ್ಯ, ಯಡಿಯೂರಪ್ಪ ಎಷ್ಟು ಜನನ್ನ ಬೆಳೆಸಿದ್ರು ಅವರನ್ನ ಬೈತಾರೆ. ನಾವು ಇದನ್ನ ಗಂಭೀರವಾಗಿ ಪರಿಗಣಿಸಲ್ಲ, ಆದ್ರೆ ಬೇಟೆ ಸಿಗೋದನ್ನ ಕಾಯ್ತಾ ಕೂರ್ತೀವಿ. ರಾಜಕಾರಣ ಯಾರ ಮನೆಯ ಆಸ್ತಿಯೂ ಅಲ್ಲ. ಜನ ಯಾರನ್ನ ಬೇಕಾದ್ರೂ ಗೆಲ್ಲಿಸ್ತಾರೆ, ಯಾರನ್ನ ಬೇಕಾದ್ರೂ ಸೋಲಿಸ್ತಾರೆ. ಮೋದಿ ಅವರ ಕೈ ಹಿಡಿಯುವವರೇ ಇಲ್ಲ ಎಂಬುದಿತ್ತು. ನಮ್ಮ ತಲೆಯಲ್ಲಿ ಒಂದು ಭ್ರಮೆ ಇತ್ತು. ಜನ ಅವರನ್ನ ಒಂದೇ ಎಲೆಕ್ಷನ್ ಅಲ್ಲಿ ಕೆಳಗೆ ತಂದು ಹಚ್ಚಿದ್ರು. ಬೇರೆ ಪಕ್ಷಗಳಿಗೆ ಭವಿಷ್ಯ ಇಲ್ಲ ಎಂದು ಎಲ್ಲರೂ ಕೂಡ ಬಿಜೆಪಿಗೆ ಹೊರಟಿದ್ರು. ಆದ್ರೆ ಒಂದೇ ಚುನಾವಣೆ ಜನ ಎಲ್ಲ ಸಾಧ್ಯ ಇದೆ ಎನ್ನುವುದನ್ನ ತೋರಿಸಿದ್ರು. ಯಾರನ್ನಾದ್ರೂ ಗೆಲ್ಲಿಸ್ತೀವಿ, ಸೋಲಿಸ್ತೀವಿ ಅಂತ ತೋರಿಸಿಕೊಟ್ಟಿದ್ದಾರೆ ಮತದಾರರು. ಅವಕಾಶ ಸಿಕ್ಕಾಗ ಒಳ್ಳೆಯ ಕೆಲಸ ಮಾಡಲು ಕಲಿಯಬೇಕು ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ತಮ್ಮ ಪಾತ್ರ ಬಹಳ ದೊಡ್ಡದಿದೆ. ಅದಕ್ಕಾಗಿ ಪ್ರಿಯಾಂಕಾ ಜಿಲ್ಲಾ ಅಧ್ಯಕ್ಷರು ಎಲ್ಲ ಮುಖಂಡರು ಕೂಡಿ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಖುದ್ದಾಗಿ ಭೇಟಿಯಾಗಬೇಕು. ನಿಮಗೆ ಅಭಿನಂದಿಸಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಈಗಾಗಲೇ ಹಲವಾರು ನಾಯಕರು ಅಭಿವೃದ್ಧಿ ಬಗ್ಗೆ, ಕೃಷಿ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅದು ಹೆಚ್ಚು ನೀರಿನ ಸೌಲಭ್ಯದ ಬಗ್ಗೆ ಭಾಳ ಹೇಳಿದ್ದಾರೆ. ರಸ್ತೆಗಳಾಗಬೇಕು, ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು, ಆಸ್ಪತ್ರೆಗಳು ಬರಬೇಕು, ವಿದ್ಯುತ್ತು, ಇವು ಮುಖ್ಯವಾಗಿರುವಂಥ ಆಟೋದವರು ಅಂತಾರೆ. ನಮ್ಮವರೆಲ್ಲ ಎದುರಿ ನಾವು 2 ಲಕ್ಷ ಹೋದ್ರೆ ನಾವು ಕಠಿಣ ಇದೆ ಅಂತ ಲೆಕ್ಕಗಳು ಕರೆಕ್ಟಾಗಿ ಇರ್ತಾರೆ. ಆದರೆ ನಾವು 30 ವರ್ಷ ಮಾಡಿರುವಂಥ ಕೆಲಸ ಭಾಳ ಮಂದಿಗೆ ಗೊತ್ತಿಲ್ಲ. ನಾವು ಭಾಳಷ್ಟು ಕೇರಿ ನೋಡಿದ್ದೀವಿ, ಅವ್ರ ಸಮಸ್ಯೆ ನೋಡಿದ್ದೀವಿ, ಅವ್ರು ಊಟ ಮಾಡುವಂಥ ಪದ್ಧತಿ ಭಾಳ ನೋಡಿದ್ದೀವಿ, ಅವ್ರ ಶೋಷಣೆ ನೋಡಿದ್ದೀವಿ, ಅನ್ಯಾಯ ನೋಡಿದ್ದೀವಿ. ಇದನ್ನೆಲ್ಲ 30 ವರ್ಷದಿಂದ ಅವರಿಂದ ಭಾಳ ಹತ್ತಿರ ನೋಡಿದ್ದೀವಿ ನಾವು. ಹೀಗಾಗಿ ಅವ್ರು ಯಾರು ಆಟೋ ಹತ್ತಲಿಕ್ಕೆ ಯಾರು ತಯಾರಾಗಲಿಲ್ಲ. ಆಟೋ ಹತ್ತಲಿಕ್ಕೆ ಭಾಳಷ್ಟೆಲ್ಲ ವಿಚಾರ ಮಾಡಿದವರು ಯಾರು ಹತ್ತಿಲ್ಲ. ಯಾಕಂದರೆ ನಮ್ಮ ರಕ್ಷಣೆ ಮಾಡಿದವರು 30 ವರ್ಷದಿಂದ ಬೇರೆಯವ್ರಿದ್ದಾರೆ ಅಂತ ಅವ್ರು ಗೊತ್ತಿತ್ತು ಮೊದಲಿಂದ. ಅದಕ್ಕಾಗಿ ಆ ಕಡೆ ಯಾರು ನೀವು ಚುನಾವಣೆ ನಿಲ್ಬೇಕಾದ್ರೆ 5 ವರ್ಷ ಬಂದ ತಯಾರಿ ಮಾಡೋದು. ನೀವು ಅಲ್ಲಿಂದ ಏನೋ ಬ್ಯಾಗ್ ಹಿಡ್ಕೊಂಡ್ಬಂದು ರೆಡಿಯಾಗಿ ನಾಳೆ ಟಿಕೆಟ್ ಬೇಕಾದ ಉತ್ತರ ಕೊಡೋರು ಯಾರ? ಮತ್ತೆ ಇಲ್ಲಿ ಅವ್ರು ಏನು ಹೊಡೆದ್ರು ಅಷ್ಟೇ. ಒಂದು ಮನೆಯಾಗ ಒಂದು ಕೊಟ್ಟು ಸಾಕು ಸವಾರ ಅದೇ. ಭಾಳ ವರ್ಷ ಅಂತ ಮನೆಯಾಗ ಒಂದು ಮಗು ಹುಟ್ಟದಾಗ ಆಗೈತಿ ನಿಮಗೆ. ಅದನ್ನ ಜಾಪನ ಮಾಡೋದ ಬಿಟ್ಟ ಹೊರಗಡೆಲ್ಲ ದೇವರ ಸುತ್ತ ಹಾಕಿದ್ರೆ ಅವಾಗೇನೋ ಆಗಿರಾಕಿಲ್ಲ ನಿಮಗೆ. ಘಾಟಿಗೆ ಅವರು ಹೇಳಿದ್ರು ಇವ್ರಿಗೆ ಟಿಕೆಟ್ ಕೊಡ್ಬೇಕಂತ. ಘಾಟಿಗೆ ಅವರು ನಮಗೆ ಹೇಳಿದ್ರು. 4 2 ಮೇಲೆ ಭಾಳ ಕಷ್ಟ ಮಾಡಬಹುದು. ಆದರೆ ಎಲ್ಲ ಮನೆಗಿನೆಲ್ಲ ತ್ಯಾಗ ಮಾಡಿ ಬೆಣ್ಣ ಹಾಕ್ತೀವಿ ಈ ಕಡೆ. ಮತ್ತೆ ಎಲ್ಲರೂ ನೀವು 30 ಸ್ವಾರ್ಥಗ್ರಷ್ಟಕ್ಕೆ ಹೋಗ್ತಾನಂದ್ರೆ
ಅದಾಗೋದು ರೆಸ್ಟ್ ಗಿಸ್ಟ್ ಇಲ್ಲ ಇದೆ 24 hours ಇದೆ. 107 ಫೋನ್ ಮಾಡ್ರ 10 ನಿಮಿಷ ಬರ್ತಾರ ಬರಬೇಕಾದ್ರೆ ಇದು 3 ದಿವಸ ಶ್ರೇಷ್ಠ 3 ದಿವಸ ಇಲ್ಲಿ 3 ದಿವಸ ಅಂದ್ರೆ ಇಲ್ಲ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಹೇಳಿದೀವಿ ಇನ್ನೂ ಅವಕಾಶ ಇದೆ. ಒಂದು 5 ವರ್ಷ ಕೆಲಸ ಮಾಡಿ ಜನರ ಮನಸ್ಸು ಗೆದ್ರೆ ಗೆಲ್ಲಕ್ಕೆ ಅವಕಾಶ ಆಗ್ತದೆ. ಒಂದೇ ಇದೆ ಒಂದೇ ಸಂಭಾಳಿಸ್ಬೇಕು. ಇನ್ನೂ ನೀವು ಮಂದಿನ ಚಾಪ್ ಬೇಕು, ನಿಮ್ಮ ವಜನಗೊಳ್ಳಬೇಕು. ಬರೀ MLA ಅಂದ್ರೆ MP ಮಂತ್ರಿ ಆಗೋಲ್ಲ, ಬದಲಿಗೊಳ್ಬೇಕಾಗುತ್ತೆ. ಅವ್ರ ಮನಸ್ಸಿಗೆ ಗೆಲ್ಲಬೇಕು. ಇನ್ನೂ ಗೆಲ್ಲಕ್ಕಾಗಿಲ್ಲ ನಿಮ್ಗೆ. ಭಾಳ ಕಷ್ಟ ಇದೆ, ಅದು ಸುಲಭ ಇಲ್ಲ. ದುಡ್ಡು ಇರ್ಬಾರ್ದು, ದುಡ್ಡು ಟ್ರಕ್ ಬಿಟ್ಟು ಹೊರಗೆ ಸಿಗಾದಿಲ್ಲ. ಸರಿಯಾಗಿ ಉಪಯೋಗ ಮಾಡಕ್ ಕೊಡ್ಬೇಕಲ್ಲ ಅದ ದುಡ್ಡ ಸಿಗಿದೆ. ನಾ ಕುನ್ನಾಗಿಲ್ಲ, ಇಲ್ಲಿ ಹೊರಗೆ ಬರ್ತೀನಿ ಹೊರಗೆ ಬದಲಾದ ಟ್ರಕ್ ಇಲ್ಲಿ ಮುರ್ಬೋದು ಹೊರಗೆ ಬರೋದಿಲ್ಲ. ಜನ ಅದು ನೋಡೋಲ್ಲ. ನಮ್ಮ ನೀರು ಯಾರು ಬಿಡಿಸ್ತಾರೆ ಬಿಸಿಲಾಗ ಬಂದ ಶಾಲೆಗಳ ಬಗ್ಗೆ ಚಿಂತನೆ ಮಾಡ್ತಾರೆ, ಇದನ್ನೆಲ್ಲ ನೋಡ್ತಾರೆ. ಅದಕ್ಕೆ ಬರುವಾಗ ತಕರಾರಿಲ್ಲ. ಜನ ಓಟಾಕಿ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಎಲ್ಲರನ್ನೂ ಪ್ರೀತಿ ಗೆಲ್ಲಬೇಕು, ಅವ್ರ ಮನಸ್ಸು ಗೆಲ್ಲಬೇಕು. ಅಂದಾಗ ಅದಕ್ಕೆ ನಂಗಾರ ಮತ್ತೆ ಎಲ್ಲರೂ ಬಂದು ಯಾರ ದುಬೈದಿಂದ ಬಂದು 100 ಕೋಟಿ ರೂಪಾಯಿ ತಂದು ನಾನು MLA ಆಗ್ತೀವೋ 200 ಕೋಟಿ ರೂಪಾಯಿ ತಂದ್ರೆ ಆಗೋಲ್ಲ. ಜನಸೇವೆ ಮಾಡೋದು ಬೇರೆ, ದುಡ್ಡು ಬೇರೆ, ಏರ್ ಕಂಡೀಷನ್ ಹಾಕೋದು ಸಹಿ ಮಾಡೋದು ಬೇರೆ. ಹೀಗಾಗಿ ಜನಸೇವೆ ಬೇರೆ, ಅಧಿಕಾರ ಬೇರೆ, ದುಡ್ಡು ಅಂತಸ್ತಿಗೆ ಬೇರೆ ಆಗ್ತದೆ. ಅದಕ್ಕಾಗಿ ಕುರ್ಚಿಯಲ್ಲಿ ಏನಾಗಿದೆ ನಿಮ್ಗೆಲ್ಲ ಗೊತ್ತಿದೆ. ಮಾಡುವಂಥ ಅನುಭವ ಮುಂಚೆನೇ ಇದೆ. ನಾವು ಇಲ್ಲಿ ಬಂದ ಮ್ಯಾಗೆ ಕಲಿಬೇಕು. ಯಾಕಂದ್ರೆ ಕಳೆದ 26 ವರ್ಷಗಳಿಂದ ನಾನು ಶಾಸಕರಾಗಿ ಕೆಲಸ ಮಾಡೋದ್ರಿಂದ ಯಾವ ಊರಲ್ಲಿ ಯಾವ ಭಾಗದಲ್ಲಿ ಏನು ಸಮಸ್ಯೆ ಇದೆ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೋಡಿದ್ದೇನೆ. ಮತ್ತು ಅಧಿಕಾರಿ ಇಲ್ಲ ಕೂಡ ಈ ಭಾಗದಲ್ಲಿ ಪಕ್ಷ ಸಂಘಟನೆಯನ್ನ ಕೂಡ ನೋಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅದಕ್ಕಾಗಿ ನೀವೇನು ಭರವಸೆ ಇಟ್ಟಿದ್ರೆ ನಮ್ಮ ಮೇಲೆ ಖಂಡಿತವಾಗಿ ಅದನ್ನು ಬರುವಂಥ 4 ವರ್ಷ ಅವಧಿದೆ ರಾಜ್ಯ ಸರ್ಕಾರಕ್ಕೆ, 5 ವರ್ಷ ಲೋಕಸಭೆಗೆ ಅವಕಾಶಗಳಿದೆ. ಖಂಡಿತವಾಗಿ ನಿಮ್ಮ ಏನು ಕನಸಿದೆ ಅದನ್ನು ಕೆಲಸ ಮಾಡಲಿಕ್ಕೆ ಖಂಡಿತವಾಗಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇಲ್ಲಿ ಚುನಾವಣೆ ಆದ ತಕ್ಷಣವೇ 4ಕ್ಕೆ ಚುನಾವಣೆ ಆಯಿತು. 5ಕ್ಕೆ ಮಾತ್ರ ಒಂದು ಗೋಕಾಕದಲ್ಲಿ ಇದ್ದೀವಿ. ನಾವು ಗೋಕಾಕದಲ್ಲಿ ಅಡ್ಡಾಡ್ತಾ ಇದ್ದೀವಿ. 6, 7, 8 ರಾಯಬಾಗ್ ಇರ್ಬೋದು, ಕುರ್ಚಿ, ಅಥಣಿ, ಚಿಕ್ಕೋಡಿಯಲ್ಲಿ ಕೂಡ ಪ್ರವಾಸ ಮಾಡಿ ಗೆದ್ರು ಕೆಲಸ ಮಾಡಬೇಕಾದ್ರೆ ಸೋದ್ರು ಮಾಡಬೇಕಾಯ್ತು. ಅದಕ್ಕಾಗಿ ನಾಯಕ ಅವ್ರು ಹೇಳ್ತಾರೆ ಹೆಂಗೆ ನಮ್ಮ ಚಿಂತೆ ಅಂತಿದ್ದಾರೆ. ಸೋದ್ರೆ ಏನು ಮಾಡೋದಿಲ್ಲ, ಮನೆ ಕೊಡಕ್ಕಾಗಲ್ಲ. ಸೋದ್ರೂ ಇದಕ್ಕೆ ಮತ್ತೆ ಯಾರು ಆಗಬೇಕು. ಭಾಳ ಮಂದಿ ಚಿಂತೆ ಇರ್ತಾರು, ಗೆಲ್ತಾರ ಸೋಲ್ತಾರ. ಮೊದಲೆಲ್ಲ ಗೆಲ್ತಾರ ಖುಷಿ ಒಳಗೆ ಇದ್ದೀವಿ. TV ತೋರಿಸ್ಲಿಕ್ಕೆ ಶುರು ಮಾಡುವ. TV ಶುರು ಮಾಡಿದಾಗ ಎಲ್ಲ ನಮ್ಮವ್ರು ಸ್ವಲ್ಪ ಬೆಲ್ ಹೊಡೆದಾಗ ಹೆಂಗು ಏನು ನಮ್ಮ ವಿರೋಧಿಗೆ ಭಾಳ ಹೇಳ್ತಾರೆ. IAS 2 ಲಕ್ಷ ಕೊಡ್ತೋತಾರ, 1 ಲಕ್ಷ ಕೊಡ್ತೋತಾರ, ಈ ಕಡೆ ಅವ್ರು ಆ ಕಡೆ ಆಗ್ತಾರ, ಆ ಕಡೆ ಇರ್ತಾರಂತ ಪ್ರಚಾರ ಇರ್ತಾರೆ. ಎಲ್ಲ ಬೆಂಗಳೂರಲ್ಲಿ ಮಾಡುವ ಅಂತೇಳಿ ಅದನ್ನ ಸರಿ ಮಾಡೋದು ಒಳ್ಳೆಯ ಲಕ್ಷಣ. ನನ್ನ ತಪ್ಪನೆ ಮತ್ತೆ ಅದನ್ನು ಸರಿ ಮಾಡ್ಲಿಕ್ಕೆ ಮತ್ತೆ 10 ಸುಳ್ಳು ಹೇಳ್ಬೇಕಾಗ್ತದೆ. 1 ಸುಳ್ಳು ಮುಚ್ಚಲಿಕ್ಕೆ ಮತ್ತೆ 10 ಸುಳ್ಳು ಹೇಳ್ಬೇಕಾಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರಿಯಾಂಕಾ ಎದ್ದಿದ್ದಾರೆ. ಗೊತ್ತೈತಿ ಇವ್ರು ಯಾರು ಎಲ್ಲಿದ್ದೆ ಅವ್ರಿಗೆ ಆಕ್ಷನ್ ಬಂತು, ನಮ್ಮನ್ನು ಕೂಡಿಸ್ಲಿಕ್ಕೆ ಯಾರು ಕೂಡಿಗೂ ಇವರೆಲ್ಲ ಕೂಡಿ ಮಾಡಿದ್ದೆ ಇದ್ದೀವಿ. ಏನು ಹೊಸದೇನಿಲ್ಲ. ನಮ್ಮನ್ನು ಸೋಲಿಸ್ಬೇಕಂದ್ರೆ ಮತ್ತೆ ಎಲ್ಲ ಪ್ಲಾನ್ ಇರ್ತಾರೆ. ಆದರೆ ಅದು ಯಶಸ್ವಿ ಆಗಲಿಲ್ಲ. ನಿಮ್ಮ ಆಶೀರ್ವಾದದಿಂದ ನಾವು 30 ವರ್ಷ ಕೆಲಸ ಮಾಡಿದ್ದ ಇವತ್ತು ಜನ ಎತ್ತಿ ನಮ್ಗೆ ಹಿಡಿದಿದ್ದಾರೆ. ಅಲ್ಲೆಲ್ಲೋ ಚಿಕ್ಕೋಳೆ ಹೇಳಲ್ಲ, ಯಾರ್ದೋ ಶಾಡಿ ಕೇಳ್ತಾರೆ, ಕಿವಿ ಏನೋ ಕೇಳ್ತಾರೆ. ಅಂದ್ರೆ ನೇರವಾಗಿ ಗಾಡಿ ಅವ್ರಿಗೆ ಹೇಳಿದ್ರು, ಅವ್ರು ಗಾಡಿ ಮಾತು ನಾ ಕೇಳ್ತಂತ ಹೇಳಿದ್ರು. ಅವ್ರು ಶಾಡಿ ನಾ ಗಾಡಿ ಅವ್ರ ಮಾತು ಕೇಳೋಲ್ಲ, ನಮ್ಮ ಮನೆ ನಮ್ಮ ಮಕ್ಕಳ ಮಾತು ಕೇಳೋಲ್ಲ, ನನ್ನ ಹೆಂಡತಿ ಮಾತು ಕೂಡ ಕೇಳೋಲ್ಲ. ಅವ್ರಿಗೂ ಕೇಳ್ತೀವಿ ಬಿಡ್ತೀವಿ, ಇವ್ರಿಗೆ ಕೇಳ್ತೀವಿ ಬಿಡ್ತೀವಿ. ಎಲ್ಲರೂ ಇಟ್ಕೊಂಡೇಸಿ ಆಗ್ತಾಗಿಲ್ಲ ಚಾಡಿ ಕೇಳಿದ್ರೆ.
ಯಾಟಿಗೆ ಅವ್ರು ಏನು ಕೆಲಸ ಮಾಡಬೇಕು ಅವ್ರಿಗೆ ಮಾಡ್ತೀವಿ ನಾವು. ಅವ್ರು ನಮ್ಮ ಜೊತೆ 24 ತಾಸು ಇರ್ತಾರೆ, ಅವ್ರಿಗೆ ಕೇಳಿ ನಾವೆಲ್ಲ ಮಾಡೋದಿಲ್ಲ. ನಿಮ್ಮದು ಏನಂತಿತ್ತು ಅಷ್ಟು ಹೇಳಿ ಮುಂದೆ ಮಾಡ್ತೀವಿ ನಾವು. ಅವ್ರ ಗಾಡಿಗೆ ಅವ್ರ ದರ, ಇವರು ಕುಮಾರ್ ದರ, ಚಿಕ್ಕ ಅವ್ರ ಕೆಲಸ ಮಾಡೋದು ಅವ್ರು ಮಾಡ್ತೀವಿ ನಾವು. ನಿಮ್ಮದು ಬಂದ್ರೆ ನಿಮ್ಗೆ ಮಾಡ್ತೀವಿ. ಘಾಟಿಗೆ ಅವ್ರು BJP ವಿರೋಧ ಮಾಡ್ತಾರೆ. ಅರೆ ಇವರು ಅವ್ರು ವಿರೋಧ ಮಾಡಿ ಅವರೆಲ್ಲ ಸಿಗ್ತೇನೆ, ನಾನು ಇರ್ತೀನಿ, ನನಗೆ ಯಾಕೆ ಮಾಡೋದು ಗೊತ್ತಿದೆ. ಘಾಟಿಗೆ ಅವ್ರಿಂದ ಘಾಟಿಗೆ ಅವ್ರು ಬೇಕಾದ್ರೆ ಇಬ್ಬರು ಕುಸ್ತಿ ಹಿಡಿಯೋದು ನೋಡೋಣ. ಈಗ ಜನ ನಿಂತಾರೆ, ನಾವೇ ನಿಮ್ಮ ಜಗಳ ತಂದು ನಮಗೆ ಯಾಕಂತ ಅವ್ರಿಗೆ ನಾವು 23 ವಿರೋಧ ನಾವೆಲ್ಲ ಮುಂದೆ ಮಾಡಿದ್ವಲ್ಲ. ಟಿಕೆಟ್ ಕೊಡಿಸಿ ನಿಮಗೆಲ್ಲ ನಾವು ಗಟ್ಟಿಯಾಗಿ ನಿಂತಿದ್ದೀವಿ. ಅವ್ರು ಮಾಡಿದ್ರೆ ಮಾಡಬೇಕು, ಅವ್ರ ವಿಷಯ ಬೇರೆ, ನಮಗೆ ಸಂಬಂಧ ಅಲ್ಲ. ನಾವು ಚುನಾವಣೆ ಇಟ್ಟು ನಮ್ಮನ್ನು ಪ್ರಾಮಾಣಿಕವಾಗಿ ಮಾಡಬೇಕಂತ ಅಷ್ಟೇ ನಮ್ಮ ಹೇಳೋದು ಅಷ್ಟೇ. ಇನ್ನೂ ಭಾಳ ಸಣ್ಣವರ, ಈಗ ಎಲ್ಲ ಓಡಿದೆ, ಈಗ 1 ವರ್ಷ ಆಯ್ತು ಅಷ್ಟೇ. ಭಾಳ ಸ್ಲೋ ಆಗಕ್ಕಿಲ್ಲ. RTO ಅಸೆಪ್ಷನ್ ಕೊಡೋಲ್ಲ. ಯಾವ ರೀತಿ ಆಯಿತು ನಿಮ್ಮೆಲ್ಲ ಆಶೀರ್ವಾದದಿಂದ ನಾವು ಗೆಲ್ಲಕ್ಕೆ ಸಾಧ್ಯ. ಎಲ್ಲ ಥರ ಮೋಸ ಆಗಿದ್ದೆ ನಾವು ಗೆಲ್ಲೋದು ಭಾಳ ಕಷ್ಟ ಆಗ್ತದೆ. ಅದಕ್ಕಾಗಿ ಯಾರೇ ಚುನಾವಣೆ ಇಲ್ಲ ನಾವೆಲ್ಲ ಜನಸೇವೆ ಮಾಡಬೇಕು. ಜನರನ್ನು ಉಳಿಸ್ಲಿಕ್ಕೆ ನಾವೆಲ್ಲ ರೆಡಿ ಆಗಬೇಕು. ನಾವು ಇದ್ದೀವಿ ಕೊನೆಗಳಿಗೆ ಇಲ್ಲೇ ಇದ್ದೆ. ನಾವು 3 ದಿವಸ ಇಲ್ಲೇ ಇದ್ದೀವಿ. ಕುರ್ಚಿಯಲ್ಲೇ ನಾವು ಟಿಕಾಣ ಹೊಡಿದ್ದೀವಿ. ನಾವು ನೋಡಿದ್ವಿ ಯಾರು ಏನು ಮಾಡ್ಯಾರ ಯಾರಿಲ್ಲ ಅಂತ. ನಾವು ಸುಮ್ಮನೆ ಆರೋಪ ಮಾಡಲಿಕ್ಕೆ ನಮ್ಗೇನು ಖಾಲಿ ಇಲ್ಲ. ಇಡೀ ರಾಜ್ಯ ತುಂಬ ಸುತ್ತಾಗಬೇಕು, ಜಿಲ್ಲೆ ಸುತ್ತಾಗಬೇಕು, ನಮ್ಮ ಡಿಪಾರ್ಟ್ಮೆಂಟ್ ನೋಡ್ಬೇಕು, ನಮ್ಮ ವ್ಯವಹಾರ ನೋಡ್ಬೇಕು. ಸುಮ್ಮನೆ ಆರೋಪ ಮಾಡಕ್ಕೆ ಬೇರೆಯವ್ರನ್ನ ಯಾಕೆ ಆರೋಪ ಮಾಡೋದಿಲ್ಲ ಅಂದ್ರೆ ಯಾರು ಮಾಡಿಲ್ಲ ಅವ್ರಿಂದ ಆರೋಪ ಮಾಡಿದ್ದೀವಿ. ಅದರಲ್ಲೇನು ತಪ್ಪೇನಿಲ್ಲ. ತಪ್ಪು ಮಾಡೋದು ಬದಲಾವಣೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಕೆ ರಾಜಕೀಯವಾಗಿ. ಮತ್ತು ನಾವೇನೂ ಮಾಡಿಲ್ಲ. ನಾವು 22,000 ಲೀಡ್ ಕೊಟ್ಟಿದ್ದೆ. ಅದರಲ್ಲಿ 12,000 ಬರೀ ಕುರ್ಚೆ ಕೊಟ್ಟಾರ, ಒಂದೇ ಹೊರ ಕೊಟ್ಟಾರ. ಇನ್ನು ಬಿದ್ದು 4,000 ಅಷ್ಟೇ. ಹೋದ ಸಲ ನಿಮಗೆ ಲೀಡ್ ಆಗೈತೆ, ಅಲ್ಲಿ BJP ಲೀಡ್ ಆಗೈತೆ. ನೋಡಿ ನಾವೆಲ್ಲ ಮುಂತಕ್ಕದ ಎಲ್ಲಿ ಆಟೋ ಹಾಕ್ಸ್ರಿ, ಎಲ್ಲಿ BJP BJP ಹಾಕ್ಸ್ರಿ. ಸೊ ಅದಕ್ಕಾಗಿ ತಪ್ಪಾಗಿದ್ದೇನೆ, ತಪ್ಪಾಗಿದ್ದು ಒಪ್ಪಂದು ಸರಿ ದಾರಿ ಇರ್ಬೋದು. ರಾಜಕೀಯ ಒಳ್ಳೆಯ ದಾರಿ. ಸೊ ವಿರೋಧ ಮಾಡಲಿಕ್ಕೆ ಮಾಡಿದ್ರೆ ಮುಂದೆ ಬರೋಲ್ಲ. ಗೊತ್ತೈತಿ ಅವಾಗ ಏನು ಮಾಡೋಣ. ಅದಕ್ಕಾಗಿ ಹೊಂದಾಣಿಕೆ ಇರಬೇಕು. ಯಾವುದು ರಾಜಕಾರಣ ಘಾಟಿಗೆ ಅವ್ರು ನಿಮ್ಮ ಜಗಳಿದ್ರೆ ನೀವು ಅಲ್ಲೇ ಇಟ್ಟೋರಿ, ಇಬ್ಬರು ಜಗಳ ಅಲ್ಲಿ ಹೋಗ್ಬೇಕಾದ್ರೆ ನೀವು ಕುರ್ಸಿಗೆ ಹೋಗ್ರಿ, ಅವ್ರ ಪ್ರಕಾರ ಅವ್ರಿಗೆ ನಿಮ್ಮ ಜಗಳ. ನಾವು ನಿಮಗೆ ಪ್ರಾಮಾಣಿಕವಾಗಿ ಮಾಡಿದ್ವಿ, ನಿಮ್ಮ ಜೊತೆ ಇದ್ದಿಲ್ಲ, ಎಲ್ಲ ಒಂದು ಬಂದಿದ್ವಿ, ಹೇಳಿದ್ವಿ, ಅವ್ರ ಪರವಾಗಿ ಎಲ್ಲ ಮಾಡಿದ್ವಿ. ಹೀಗಾಗಿ ಒಳ್ಳೆ ಅವಕಾಶ ಕಾಯ್ಬೇಕು. ರಾಜಕೀಯವಾಗಿ ಒಂದೇ ಸಲ ಎಲ್ಲ ಬರಲ್ಲ, ಅವಕಾಶಗಳನ್ನ ಕಾಯ್ಬೇಕಾದ್ರೆ ಅವಕಾಶ ಸಿಕ್ಕಾದ ಸದುಪಯೋಗ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ನೀರಾವರಿ ಬಗ್ಗೆ ಈಗಾಗಲೇ ಬಿಟ್ಟಿದ್ದೀವಿ. 800 ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ. 2 ಕಿಸಿ ನಾಳೆಗೆ 2,000 ಬಿಡ್ತೀವಿ. 2,000 ನಾಳೆಗೆ ನೀರಾಗುತ್ತೆ. ಹೆಚ್ಚು 2,000 ನಾಳಿಂದ ದುಪ್ಪರಾದಿಂದ ಬಿಡ್ತೀವಿ. ಸೊ ಎಲ್ಲಿವರೆಗೆ ಒಪ್ಪಲು ಅದಕ್ಕೆ ಅಲ್ಲಿವರೆಗೆ ನಿಮಗೆ ಪ್ರಯಾರಿಟಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅತ್ಯಂತ ಬೀಳುವಂಥ ಪರಿಸ್ಥಿತಿಯನ್ನು ಸರ್ಕಾರದಿಂದ ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ರಸ್ತೆ ಅಂತ ನಮ್ಮ ಕೈಲಿದೆ, ರಸ್ತೆ ಕೂಡ ಒಳ್ಳೆಯ ರಸ್ತೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತಿನ್ನು ಕೃಷ್ಣಾ ನದಿಯಿಂದ ನೀರು ಲಿಫ್ಟ್ ಮಾಡುವಂಥ 2-3 ಪ್ರಪೋಸಲ್ ಈಗಾಗಲೇ ಮಾವಿನ ಮೋದಿ ಅವರು ಈಗಾಗಲೇ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದು ಈ ಭಾಗದಲ್ಲಿ ಆಗಲಿಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಅವಕಾಶ ಇದೆ. ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಇದು ನಮ್ಮ ತಯಾರಿ ಮುಂದಿನ 29 ತಯಾರಿ ನಮ್ಮದು. ಈಗಲ್ಲ ಮುಂದಿನ ಇಲೆಕ್ಷನ್ ನಮ್ಮ ಗುರಿಯೇ ಮುಂದಿನ 29 ತಯಾರಿ. ಮುಂದೆ ಹೆಂಗೆ ಗೆಲ್ಲಬೇಕು, ಯಾಕಂದ್ರೆ ಈಗೆಲ್ಲ ಗೊತ್ತಾಗ್ತದೆ. ಯಾರ್ಯಾರು ಕಬಡ್ಡಿ ಒಳಗೆ ಹಿಡಿದ್ರು, ಕೈ ಹಿಡಿದ್ರು, ಬೀಳಿದ್ರು ಎಲ್ಲ ಗೊತ್ತಾಗ್ತಿಲ್ಲ. ಕುರ್ಚಾಗ ಏನಾಯ್ತು, ಹತ್ತನಾಗ ಏನಾಯ್ತು, ರಾಯಬಾಗ್ದಾಗ ಏನಾಯ್ತು, ಯಾರೋ ಈ ಕಡೆ ಬಂದರು ಆ ಕಡೆ ಎಲ್ಲ ಸ್ಕ್ಯಾಮ್ ಮಾಡಿ
ಮತ್ತೆ ಈ ಸರ್ವೆ ಟೀಮ್ ಒಂದು ಕಳಿಸಿ ಬಂದಾಗ ಕೆಲವು ಕಡೆ ಸರ್ವೆ ಮಾಡತ್ತೀವಿ, ಯಾರು ಮಾಡಿದ್ರು ಯಾರು ಮಾಡಿಲ್ಲ, ಯಾವ್ದು ಯಾರು ಹಾಕಿದ್ರು ಯಾರು ಹಾಕಿಲ್ಲ, ಯಾರು ಲೀಟ್ರ ಗುಲಾಬ್ ಹಚ್ಕೊಂಡಿಲ್ಲ, ಮನೆ ಕಟ್ಟಿದ್ದಾರೆ ಸರ್ವೆ ಕಳಿಸಿ ಒಂದು ಭಾಳ ಮಂದಿ ಅಧ್ಯಕ್ಷ ಮಾಡತ್ರ ತೆಗೆ ಕುಡಿಸಾಗ ನಿಮ್ಗೆ ಇರೋದಲ್ಲ, ನಮಗೆ ಗೊತ್ತಾಗಲ್ಲ ಯಾರು ಮಾಡ್ಯಾರ ಯಾರು ಗೊತ್ತಾಗ ಕಳಿಸಿವ ನಾವು, ನಿಮ್ಗೆ ಇರೋದಲ್ಲ. ಈಗ ನಮ್ಮ ಕಡೆ ವಿರೋಧ ಮಾಡೋ ಬಂದು ನಮಗೆಲ್ಲ ಕೊಡ್ತಾನ, ನಮಗೆ ಗೊತ್ತಾಗಬೇಕು ಅವ್ರು ವಿರೋಧ ಮಾಡ್ಯಾರ ಪರವಾಗಿ ಡೈರೆಕ್ಟಾಗಿ ಎಲ್ಲ ಬೂತ್ಗೆ ಕಳಿಸಿದ್ವಿ, ಯಾರು ಮಾಡಿದಾರ ಯಾರು ಮಾಡಿಲ್ಲ, ಯಾರು ಪ್ರಚಾರ ಮಾಡ್ಯಾರ, ಯಾರು ಗ್ಯಾರಂಟಿ ಕಾರ್ಡ್ ಕೊಟ್ಟಿದಾರ, ಯಾರು ಚೆನ್ನಾಗಿ ಕೆಲಸ ಮಾಡ್ಯಾರ ಮಾಡಿಸೋ ಸರ್ವೆ ಮತ್ತು ಎಲ್ಲ ಬೂತ್ಗೆ 230 ಬೂತ್ ಇದೆ, ಎಲ್ಲ ಬೂತ್ಗೆ ಒಬ್ಬೊಬ್ಬರು ಕಳಿಸಿದ್ವಿ. ಅದ್ರ ಮ್ಯಾಗ ಮುಂದೆಲ್ಲ ಡಾಕ್ಟ್ರು ಯಾವ್ದು ಔಷಧ ಕೊಡಬೇಕು, ಯಾವ ಗುಳಿಗೆ ಕೊಡಬೇಕು, ಮತ್ತೆ ಬೇರೆ ರೋಗಿಗ ಬಂದು ಏನು ಹೇಳಿ ಯಾವ್ದು ಔಷಧ ಕೊಡಬೇಕು ನಾವು, ಅದಕ್ಕಾಗಿ ಅದನ್ನೆಲ್ಲ ಒಂದು 10 ನಿಂತಂದ್ರೆ ಕೊಡೋಲ್ಲ ಸರಿ ಹೊಡಿದೆ ಆಟೋ ಕೈಯಾಗಿ ದಾಟಬೇಕು, ಎಷ್ಟ ಶ್ರೀಮಂತ ಇಲ್ವಾ ಓಡಿಸ್ ನಾವು ಓಡಿಸ್ತಾರಿಲ್ಲ ಸ್ಕೂಲ್ ನೋಡಿ ಅಂತ ಹಂಗೆ ಆಟೋ ಕೈಯಾಗಿ ದಾಟಬೇಕು. ಅದಕ್ಕಾಗಿ ಒಳ್ಳೆಯ ಅವಕಾಶ ಇದೆ, ಮಾಡಿ ನಾವಾಗಿ ಸಪೋರ್ಟ್ ಮಾಡ್ತೀವಿ. ಅದೇನು ಯಾಕೆ ನಮ್ಗಿಂತವ್ರ ರಾಜಕುಮಾರ ದಿವಸ ಅವರು ಏನು ನಮ್ಗೆ ಹಿಡಿದು ಕೊಡ್ತಾರೆ ಇರ್ತಾರೆ, ಒಬ್ಬ ಇಲ್ಲ ಮಹೇಶ್ ತಮ್ಮನವ್ರು ಒಬ್ಬರೇ ಕೊಟ್ಟಿಲ್ಲ. ರಾಜಕುಮಾರ್ ಯಾರು ನಮ್ಗೆ ಬೈತಿರ್ತಾರ, ಬೀಳಿಸ್ತಾರ, ದೇವರು ಇಷ್ಟು ಮಂದಿ ಬೆಳೆಸ್ಯಾರ ಅವ್ರನ್ನೂ ಬೈತಿರ್ತಾರ, ಯಡಿಯೂರಪ್ಪ ಇಷ್ಟು ಮಂದಿ ಬೆಳೆಸ್ಯಾರ ಅವ್ರಿಗೂ ಬೈತಿರ್ತಾರ, ಸಿದ್ದರಾಮಯ್ಯ ಇಷ್ಟು ಮಂದಿ ಬೆಳೆಸ್ಯಾರ ಅವ್ರು ಬೈತಿರ್ತಾರೆ. ಹೀಗೆ ನಡೀದಿದೆ ಪ್ರೊಸೆಸ್ ಇದೆ. ನಾವೇ ಭಾಳ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಆದರೆ ಯಾವಾಗ ಬ್ಯಾಟ್ ಯಾವಾಗ ಸಿಗಿ ನಾವು ಕಾಕೊಂಡು ಕೂತಿರ್ತೇವೆ. ಬ್ಯಾಟಿ ಸಮಯ ಬಂದಾಗ ಮಾತ್ರ ಕಾಕೊಂಡು ಕೂತಿರ್ತೀವಿ. ಹೀಗಾಗಿ ರಾಜಕಾರಣಿ ಯಾರಿಗೂ ಮನೆ ಆಸ್ತಿನೂ ಅಲ್ಲ, ಯಾವಾಗ ಯಾವ ಪ್ರಕಾರ ಸೋಲಿಸ್ತಾರ ಯಾರ ಪ್ರಕಾರನೂ ಗೆಲ್ಲಿಸ್ತಾರೆ. ಇದೇ ಕೇಂದ್ರದಲ್ಲಿ ಮೋದಿ ಅವ್ರನ್ನ ಯಾರು ಕೈಲಾಕಾಗಲ್ಲ ಅಂತ ಒಂದು ಇತ್ತು ನಮ್ಮ ತಲೆಯಲ್ಲಂತೂ ಭ್ರಮೆ. ಈಗ ಜನ ಒಂದೇ ಎಲೆಕ್ಷನ್ ಗೆಲ್ಲಿಸ್ತಾರೆ ಕೆಳಗೆ ಎಲ್ಲ ಪಕ್ಷಕ್ಕೆ ಕೊಟ್ಟಿದ್ರಿ, ಬೇರೆ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅವಕಾಶ ಇಲ್ಲ ಅಂತ ಬಿಟ್ಟು ಎಲ್ಲರೂ ಬಿಜೆಪಿ ಹೊಟ್ಟಿದ್ರು. ಅದು ಒಂದೇ ಚುನಾವಣೆಯಲ್ಲಿ ಜನ ಮತ್ತೆ ಸಾಧ್ಯ ಇದೆ ಅನ್ನೋದನ್ನು ಮತ್ತೆ ತೋರಿಸಿದ್ರು. ಮತ್ತೆ ಇದೆಲ್ಲ ಸಾಧ್ಯ ಇದೆ, ಯಾರು ನಾವು ಗೆಲ್ಲಿಸ್ತೀವಿ ಯಾರು ನಾವು ಸೋಲಿಸ್ತೀವಿ ಅಂತ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ಯಾರ. ಅವಕಾಶ ಇದ್ದಾಗ ಒಳ್ಳೆ ಕೆಲಸ ಮಾಡಕ್ಕೆ ಕಲಿಬೇಕು, ದುಡ್ಡು ಒಂದೇ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಇಮಿಡಿಯೇಟ್ ವಿದಿನ್ ಸೆಕೆಂಡ್ನಾಗ. ಹಂಗೆ ಇವತ್ತು ಇದನ್ನ ಟೆಸ್ಟಿಂಗ್ ಕರೆದಿದ್ವಿ, ಟೆಸ್ಟ್ ಇದೆ ಅಷ್ಟೇ. ಇನ್ನು ಭಾಳಷ್ಟು ಔಷಧ ಇಂಜೆಕ್ಷನ್ ಬೇರೆ 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 ಎಲ್ಲ ಟೈಪ್ ಇದಾವೆ ನಮ್ಮ ಕಡೆ. 30 ವರ್ಷದ ಅನುಭವ ಇಂಜೆಕ್ಷನ್ ಎಲ್ಲಗಳು ಇದಾವೆ. ಸೇವೆನೂ ಮಾಡ್ತೀವಿ, ನಮ್ಗೆ ವಿರೋಧ ಮಾಡಿದ್ರೆ ವಿರೋಧ ಕೂಡ ಮಾಡ್ತೀವಿ, ಅದರಲ್ಲೇನೋ ಪ್ರಶ್ನೆ ಇಲ್ಲ. ಸೊ ಭಾಳಷ್ಟು ಕಡೆ ಶಾಸಕರ ಅನುಯಾಯಿಗಳು ನೀವೆಲ್ಲ ಕಾಂಗ್ರೆಸ್ ಮಾಡಿದ್ರಿ, ಗೋಕಾಕ್ ಹೋಗ್ರಿ ಅನ್ನೋದು ಕೂಡ ನಮ್ಮ ಕಿವಿಗೆ ಬಿತ್ತು. ಯಾವುದರ ಈ ಅಡ್ಮಿಷನ್ ಲೆಟರ್ ಬಂದಾಗ ಅಲ್ಲೇ ಹೋಗಂತ ಹೇಳಿದ್ರು. ಅದಕ್ಕೆ ಇನ್ನಲ್ಲೇ ಗೋಕಾಕ್ ಹೋಗೋದು ಬರೋದು ನಾವ ಇನ್ನ ಆರೋಗ್ಯಕ್ಕೆ ಬರ್ಬೇಕಂತ ಪ್ಲಾನ್ ನಾವು ಮಾಡಿದ್ವಿ. ಅದಕ್ಕೆ ನಮ್ಮ ರೇವಣ್ಣ ಒಂದು 27 ಗುಂಟೆ ಜಾಗ ಅವ್ರು ಮನೆ ಕೊಟ್ಟಿದ್ದಾರೆ. ಈಗ 27 ಗುಂಟೆ ಜಾಗ ಕೊಟ್ಟಿದ್ದಾರೆ. ಒಂದು ವರ್ಷದಾಗ ಅಲ್ಲಿ ಮನೆ ಕಟ್ತೀವಿ, ನಿಮಗೆ ಇಲ್ಲೇ ಸರ್ವಿಸ ಇಲ್ಲೇ ಕೊಡ್ತೀವಿ, ಇಲ್ಲೇ ಎಲ್ಲೇ ಹೋಗೋದು ಇಲ್ಲೇ. ಯಾಕೆ ನಾವು ಮತ್ತೆ ಆಗ್ಬೇಕಲ್ಲ ನಿಮಗೆ. ಅದು ಯಾವಾಗ ಕುರ್ಚಿ ಒಳಗೆ ಪ್ರೆಸ್ ಆಯಿತು ಅದು ಹೊಸ ಜಾಗ ಹುಡುಕಾಡಕ್ಕೆ ಶುರು ಮಾಡಿದ್ವಿ ನಾವು. ಸರೋಗಳನ್ನ ನಂದೈತ್ರಿ ಅಲ್ಲಿ ಹುಡುಕಾಡ್ರಿ 27 ಗುಂಟೆ ಊರ ಪಕ್ಕದಾಗ ಮಣ್ಣು ತೋರಿಸಿದಾರ ನೋಡಿದ್ದೀವಿ. ಯಾಕಂದ್ರೆ ಆ ಕಡೆ ರಾಯಬಾಗ ಸ್ವಲ್ಪ ಆದೈತಿ, ಈ ಕಡೆ ಎರಡಕ್ಕೂ ಬೇಕಲ್ಲ ನಮ್ಗೆ. ಎರಡು ರಾಯಬಾಗ ಕುರ್ಚಿ ನೋಡ್ಕೊಳ್ಳಿಕ್ಕೆ ಹೆಚ್ಚು ಸಮಯನ ಗೋಕಾಕ್ ನಂತರ ಇಲ್ಲೇ ಒಳಗೋಡಿ ಎಲ್ಲ ಒಳಗೋಡಿ ಹತ್ತಿರ ಜಾಗ ಕೊಟ್ಟಾರ. ಒಂದು ಒಳ್ಳೆ ಬದಲೆ ಕಟ್ತೀವಿ, ಅಲ್ಲೇ ಬರಬೇಕು, ಅಲ್ಲೇ ಭೇಟಿ ಆಗಬೇಕು, ಸಮಸ್ಯೆಗಳನ್ನ ಪರಿಹಾರ ಮಾಡಿ ಗೋಕಾಕ್ ಹೋಗೋದು ದೂರ ಆಗ್ತೈತಿ. ಇಲ್ಲೇ ನೀವು 5-6 ಕಿಲೋಮೀಟರ್ನಾಗ ಆರೋಗ್ಯದಿಂದ ಬರ್ಲಿಕ್ಕೆಲ್ಲ ತಯಾರಿ ಮಾಡ್ತೀವಿ. ಮತ್ತೆಲ್ಲ ಸರ್ವೆ ಮಾಡ್ಕೊಂಬರಿ. 2-3 ವರ್ಷ ಒಂದು ಬೂತ್ನಾಗ ಇರ್ತಾರ, ಸುಮಾರು ಜನ ಮಾತಾಡ್ತಾರ, ಹೇಳ್ತಾರ.
ಯಾರು ಮಾಡಿದ್ದಾರೆ ಯಾರು ಸ್ಟಡಿ ಮಾಡಲಿಕ್ಕೆ ಕಳಿಸಿದ್ವಿ. ಅದೇ ನಿಮ್ಗೆ ಅವ್ರದ್ದಲ್ಲ ಯಾರಲ್ಲ ವಸ್ತುಸ್ಥಿತಿ ಏನಿದೆ ಅದನ್ನು ಕಳಿಸ್ಲಿಕ್ಕೆ ಸರ್ವೆ ಮಾಡ್ಲಿಕ್ಕೆ ಕಳಿಸಿದ್ವಿ. ಸರಿಯಾದ ಮಾಹಿತಿ ತೊಗೊಂಬಂದ ಕೊಡ್ತಾರೆ. ಇದು ಕುರ್ಚಿ ಭಾಗಕ್ಕೆ ಇದು ನಮ್ಮ ಪೆನ್ಸಿಲಿನ್ ಇಂಜೆಕ್ಷನ್ ಮಾಡ್ಕೊಂಡು ಯಾರು ಪೆನ್ಸಿಲಿನ್ ಇಂಜೆಕ್ಷನ್ ಮೊದಲ ಕೈಗೆ ಸ್ವಲ್ಪ ಚುಚ್ಚಿ ನೋಡ್ತಾರ, ಗೋಲಿ ಇತ್ತಂದ್ರೆ ಬಿಟ್ಟು ಬಿಡ್ತಾರೆ. ಹೇಳಿದ್ರೆ ಅದಾಗಿ ಸರ್ವ ಫಂಕ್ಷನ್ ಇದು ಪೆನ್ಸಿಲಿನ ಇಂಜೆಕ್ಷನ್ ಮಾಡಿಸಿದ್ರಲ್ಲ ಮೊದಲು ಮಾಡಿಸಿದ್ರು. ಈ ಪೋಷಣೆ ಮಾಡೋರು ಯಾರು ಡಾಕ್ಟರ್ ಅದು ಕೂಡ ಮುಂದಿನ ಆಗೋ ಲಕ್ಷಣಗಳಿದೆ. 2 ಜನರಲ್ ಆದ್ರೆ ಮತ್ತು ಅವಾಗೆಲ್ಲ ಮತ್ತೆ ಲೇಟಾಗಿ ಯಾಕೆ ಬಂದ್ರೆ ಅನ್ಬೋದಂತ ಈಗ ಅಡ್ವಾನ್ಸ್ ನಾವು ಇಲ್ಲ ಬಸ್ನಾಗ ಟಾಯ್ಲೆಟ್ ಅಲ್ಲ ಬಸ್ನಾಗ ಟಾಯ್ಲೆಟ್ ನೋಡೋ ಜನ ಆಶೀರ್ವಾದ ಮಾಡ್ಕೊಂಡಾಗ ಬರ್ತದೆ. ಅವಾಗ ನಾವು ಆದರೂ ಕೂಡ ಮತ್ತು ಮಹೇಶ್ವರಮ್ಮನವ್ರ ಜನ ಎಲ್ಲ ಹೊರಗಿಂದ ಬಂದರು, ಹೊರಗಿಂದ ಬರೋದು 1,500 ಅದಕ್ಕಿಂತ ಮೊದಲು ನಾವಿಲ್ಲ ಇಲ್ಲ ಅಂತ ನಾವೆಲ್ಲ ಗೊತ್ತಾ ಬಿಡ್ತೀವಿ. ನೋಡ ಬಂದ ಚಾದಾಗ ಬಂದ ಚಾದಾಗ ಕೂತಿರ್ತೀವಿ ಹೋಗಿ ಕೊಡ್ತಾರೆ. ಯಾರ ಎಮ್ಮೆಲೆ ಬಂದ್ರು ಹೋಗಿ ನಗರಾಗ ನಮ್ಮ ಕೆಲ ಮಾಡಿದಾಗ ಹೋಗಿಲ್ಲ ರಾಜಕಾರಣಿ ಮಾಡೋರ ಬಗ್ಗೆ ಯಾರು ಮಾಡೋರು ಯಾರು ಸಿಗೋಲ್ಲ, ದೇಶದಾಗ ಸಿಗೋಲ್ಲ. ವಿರೋಧ ಹೋರಾಟ ಅಂತ ಶೋಷಣೆ ರಕ್ಷಣೆ ಶೋಷಣೆ ಯಾರು ಒಳಗಾಗಿದಾರ ಅವ್ರ ಪರವಾಗಿನ ಹೋರಾಟ, ಅಧಿಕಾರ ಆಸ್ತಿ ಅಂತ ಸಿಗಲ್ಲ, ನಂತರ ಅದೆಲ್ಲ. ಹೀಗಾಗಿ ಇನ್ನೇನು ಬಹುಶಃ 1 ವರ್ಷದಾಗ ನಾವು ಕುರ್ಸಿ ನಿಮ್ಮ ಜೊತೆ ಇರ್ತೀವಿ, ನಾವು ಇಲ್ಲೇ ಇರ್ತೀವಿ. ನೀವೇನು ಗೋಕಾಕ್ ಬರೋದು ಅವಶ್ಯಕತೆ ಇಲ್ಲ, ಇಲ್ಲೇ ಮಡಿಕಟ್ಟು ಇಲ್ಲೇ ಇರ್ತೀವಿ. ಪ್ರಿಯಾಂಕರ್ ಇರ್ತಾರೆ 2 ವರ್ಷ, ಅವರು 2 ಇರ್ತಾರೆ, ನಾವು 1 ವರ್ಷ ಇರ್ತೀವಿ. ಯಾಕೆ ಆವಾಗ ಜನರಲ್ ಆದಾಗ ಓಡಾಡೋದು, ಈಗ ಅಡ್ವಾನ್ಸ್ ಸ್ವಲ್ಪ ನೋಡೋಣ ಯಾವಾಗ ಇದು ಈ 2 ಎಸ್ ಹೋಗಿ ಯಾರು ಕಲಿಬೇಕು ಅಂತ ಅವರೊಂದು ದೊಡ್ಡ ಸಮಸ್ಯೆ ಇದೆ. 18ರಾಗ ಎಲ್ಲರೂ 2 ಕೊಡ್ಬೇಕಲ್ಲ, ಒಂದು ಎಸ್ ಟಿ ಕೊಡಬೇಕು, ಒಂದು ಎಸ್ ಟಿ 2 ಕೊಡ್ಬೇಕು. ಇನ್ನು 3 ಮಂದಿ ಯಾರು ಕಲಿಬೇಕು ಅಂತ ಹೇಳಕ್ ಬರೋಲ್ಲ. ಅದಕ್ಕೆ ನಾವು ಜನರಲ್ ಆದವ್ರು ಈ ಕಡೆ ಇಟ್ಕೊಂಡು ಆರಾಮದಾಗ ಬರ್ತದೆ. ಅದಕ್ಕೆ ಅಡ್ವಾನ್ಸ್ ಬಂದಿದ್ವಿ. ಅದು ನಿಮ್ಮೆಲ್ಲರ ಆಶೀರ್ವಾದ, ಪಕ್ಷದ ಆಶೀರ್ವಾದ ಡಿಪೆಂಡ್ ಆಗ. ಅದು ನಮ್ಮ ತಯಾರಿ ನಾವು ಇರ್ತೀವಿ, ನಮ್ಮ ತಯಾರಿ ನಾವು ಇರ್ತೀವಿ. ನಿಮ್ಗೆ ಸೇವೆ ಇಲ್ಲಿ ಮಾಡ್ತೀವಿ, ಜಿಲ್ಲೆಯಲ್ಲಿ ಎಲ್ಲ ಕಡೆ ಮಾಡಲಿಕ್ಕೆಲ್ಲ ನಾವು ಪ್ರಯತ್ನವನ್ನು ಬಿಜೆಪಿ ಕೊಟ್ಟಾಗ ಈ ಸಲ ನಮ್ಮ ಫಸ್ಟ್ ಟೈಮ್ ನೋಡಿದ ಹಿಂಗೆ ಯಾವಾಗ ಆಯ್ತು ಅವರಿಂದ ಅವ್ರು ಗಂಟಿರ್ತಾರೋ, ನಮ್ಮವ್ರ ಈ ಕಡೆ ಗಂಟಿರ್ತಾರೆ. ನಮ್ಮ ಕೆಲವು ಗಿರಾಕಿಗಳು ಆ ಕಡೆ ಹಾಕಿದ್ರು, ಬಿಜೆಪಿ ಅವ್ರು ನಮಗೆ ಹಾಕ್ತಾರೆ. ಇದು ಹೊಸ ಟ್ರೆಂಡ್. ನಾವೇನಾದ್ರು ಹೇಳಿಲ್ಲ, ಯಾರಿಗೂ ರಿಕ್ವೆಸ್ಟ್ ಮಾಡಿಲ್ಲ, ಅವ್ರು ಮಾಡಿ ಅವ್ರು ಹಾಕಿದ್ರು, ನಮ್ಮವ್ರು ಕೆಲವು ಆ ಕಡೆ ಹೋಗಿ ಹಾಕಿದ್ರು. ಈ ಹೊಸ ನೋಡಿಕ್ ನಮಗೆ ಚಿಕ್ಕೋಡಿ ಭಾಗದಲ್ಲಿ ಸಿಗ್ತದೆ. ಸೊ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ನಿರೀಕ್ಷೆಯಲ್ಲಿ ಹಾಕಿದ್ರು. ಸೊ ಒಟ್ಟು ಅವ್ರ ನಿರೀಕ್ಷೆಯಂತೆ ಖಂಡಿತವಾಗಿ, ನಿಮ್ಮ ನಿರೀಕ್ಷೆಯಂತೆ ಖಂಡಿತವಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕಾಗಿ ಯಾವುದೇ ಜಾತಿ ಧರ್ಮಕ್ಕೋಸ್ಕರ ನಾವು ಕೆಲಸ ಮಾಡಲ್ಲ, ಯಾವುದೇ ವ್ಯಕ್ತಿಗೋಸ್ಕರ ಕೆಲಸ ಮಾಡಲ್ಲ. ಇಡೀ ಅಖಂಡ ಭಾಗ ಜನರಿಗೋಸ್ಕರ ನಾವು ಕೆಲಸವನ್ನ ನಾವು ಮಾಡ್ತೀವಿ. ಇವೆಲ್ಲ ಪ್ರಿಯಾಂಕಾಗ ಆಶೀರ್ವಾದ ಮಾಡಿದ್ರೆ ಸಣ್ಣ ವಯಸ್ಸಿನಲ್ಲಿ ಅವಳಿಗೆ ಒಳ್ಳೆಯ ಅವಕಾಶ ಇದೆ. ನಾವೆಲ್ಲ ಒಂದು ಪಕ್ಷದಾಗ ಒಂದು ಡೈರೆಕ್ಟರ್ ಆಗಲಿಕ್ಕೆ 20-30 ವರ್ಷ ನಾವು ಬೆಂಗಳೂರು ಬೆಳಗಾವಿ ಸುತ್ತಾಕಿದ್ರು ಆಗಕ್ಕಾಗೋಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆಗೋಲ್ಲ. ನಿಮ್ಮ ಆಶೀರ್ವಾದದಿಂದ 27ನೇ ವರ್ಷದಲ್ಲಿ ನೀವು ಪ್ರಿಯಾಂಕೆಗೆ ದೊಡ್ಡ ಅವಕಾಶ ಕೊಟ್ಟಿದ್ದೀರಿ. ಇನ್ನೂ ಕನಿಷ್ಠ 30-40 ವರ್ಷ ಅವರಿಗೆ ಅವಕಾಶ ಇದೆ ಅಷ್ಟು ಮಾಡಲಿಕ್ಕೆ. ಈ 5 ವರ್ಷ ಪ್ರಿಯಾಂಕೆ ಮಾಡೋದು ಅಷ್ಟೇ, ನೋಡ್ತಾ ಹೋಗೋದು ಅಷ್ಟೇ. ಏನು ನಡೀತಾ ಇದೆ ನಾವು ಇನ್ನೂ MLC ಆಗಿರ್ಕಿಲ್ಲ. ಅವಾಗ US ಹೋದಲ್ಲಿ ಅವರು ಮಂತ್ರಿ ಪ್ರಭಾವ ಇದ್ರು, ಎಲ್ಲ ಅನುಭವ ಭಾಗದ. ಅವ್ರ ಸಿಸ್ಟಮ್ ಹೆಂಗಿದ್ದಾರೆ, ಡ್ಯಾಮ್ ಹೋಗ್ಬೇಕಾಗಿ ನೀರು ಬಿಡ್ತಿರು. ಅಲ್ಲಿವರೆಗೆ ನಮ್ಮ ಹಿರಣ್ಯಕಿಸಿ 3 ತಿಂಗಳು ಇರ್ತಾ ಇತ್ತು, ಅದರ ಮಳೆ ಬಿಟ್ಬಿಡ್ತಾರೆ ಅವರು. ಅವಾಗ MLC ಕೂಡ ಇರ್ಲಿಕ್ಕಿಲ್ಲ. ನಾವು ಅಧಿಕಾರಿಗಳ ಚರ್ಚೆ ಕೆಲಸ ಮಾಡಬೇಕು, ಅವ್ರ ಕಡೆ ಅವ್ರ ಹತ್ರ ಹೋಗಿ ಅವ್ರ ವಿಚಾರಣೆ ಕೇಳ್ಕೋಬೇಕು. ಅವ್ರ ಕಷ್ಟದಲ್ಲಿದ್ದಾಗ ಅವ್ರು ಹೋಗಿ ಸಹಾಯ ಮಾಡುವಂತ ಪ್ರಿಯಾಂಕಾ ಮತ್ತು ರಾಹುಲ್
ಮಾಡಿದ್ರೆ ಸಾಕು, ಅಷ್ಟೇ ಅವ್ರು 5 ವರ್ಷ ಅಷ್ಟೇ ಮಾಡ್ಬೋದು. ಮುಂದಿನ 5 ವರ್ಷದಿಂದ ಅವರು ಸ್ವತಂತ್ರವಾಗಿ ಕೆಲಸ ಮಾಡೋದು ಕಲಿದು ಭಾಳ ಮುಖ್ಯ. ಕಲಿಕ್ಕಿಂತ ಮೊದಲೇ ನಾವು ಭಾಳಷ್ಟು ರಾಜಕಾರಣ ಏನೋ ಎಲ್ಲ ಗೊತ್ತಾಗಿದೆ ಅಂತೀವಿ ನಾವು. MLA ಆದ ತಕ್ಷಣ ಎಲ್ಲ ಗೊತ್ತಿದೆ ಅಂತ ನಾವು, ಯಾವುದೇ ಅಧಿಕಾರ ಬಂದಾರೆ ಎಲ್ಲ ಗೊತ್ತಿದೆ ಅಂತೀವಿ ನಾವು. ಕಲಿಬೇಕು ಬಂದು ಏನ ತೊಂದರೆ ಏನಿಲ್ಲ. 4 ಮಂದಿನ ಕೇಳಕ್ಕಂದ್ರೆ ಇಟ್ಕೊಳ್ಳಿಲ್ಲ, ಕಲಿಬೇಕು, ಕೇಳಬೇಕು, ನಂತರ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಮತ್ತೆ ಯಾರು ಹೇಳ್ತಾರೆ ಕೇಳಬೇಕು, ಮೊದಲು ಕೇಳುವಂತನ್ನ ಕಲಿಬೇಕು, ಒಟ್ಟ ಕೇಳಬೇಕು. ನಾವೇನು ಹೇಳ್ತಾರೆ ಕೇಳೋದೊಂದೇ ಕೆಲಸ. 5 ವರ್ಷ ಬದಲಾವಣೆ ಆಗ್ತದೆ. ಸೊ ಹೀಗಾಗಿ ಈ ನಮ್ಮ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಿಯಾಂಕಾ ಹೊಸದಾಗಿ ಜವಾಬ್ದಾರಿ ಅವರ ಸಾಮಾಜಿಕ ಸೇವೆ ಮಾಡಿದವರು, ರಾಜಕೀಯ ಮಾಡಿಲ್ಲ, ಅವರ ಸಾಮಾಜಿಕ ಸೇವೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಿಯಾಂಕಾ ಮಾಡಬೇಕಾದ್ರು ಟೈಮಿಗೆ ಮಾತು ಕೊಡಬೇಕು, ಕೊಡಬೇಕು ಟೈಮಿಗೆ. ಯಾಕಂದ್ರೆ ಒಂದ್ಸಲ ಟೈಮ್ ಮುಂದೆ ಹೋಗ್ತಂದ್ರೆ ಎಷ್ಟು ದುಡ್ಡು ಕೊಟ್ಟರೆ ವಾಪಸ್ ಬರ್ತಿದ್ದದ, ಎಷ್ಟು ಕೊಟ್ಟರೆ ಬರ್ತಿದ್ದೆ ಬರೋದಿಲ್ಲ. ಟೈಮ್ ಒಂದ್ಸರಿ ಹೋದ್ರೆ ಎಷ್ಟು ದುಡ್ಡು ಕೊಟ್ಟರು ವಾಪಸ್ ಬರೋದಿಲ್ಲ. ನಾವೆಷ್ಟು ಇಲ್ಲಿ ಟೈಮ್ ಎಷ್ಟು ಗಂಟೆಗೆ ಬರ್ತಿದ್ದೀವಿ, ಎಷ್ಟು ಬರ್ತೀವಿ ಇಲ್ಲಿ? ನಾ ಎಷ್ಟು ಗಂಟೆಗೆ ಬಂದೆ? 12 ಗಂಟೆಗೆ ಕರೆಕ್ಟ್ ಇಲ್ಲಿ ಇದ್ವಿ. ಗೋಕಾಕದಾಗ ಒಂದು 3 ಜನ ಭೇಟಿಯಾಗಿ ಆದಾಗ 2 ಮದುವೆ ಮುಗಿಸಿ ಇಲ್ಲಿ 12 ಗಂಟೆಗೆ ಬಂದಿದ್ವಿ ನಾವು. ಅಂದ್ರೆ ಇದೆಲ್ಲ ಕ್ಯಾಲ್ಕುಲೇಷನ್ ಇರ್ಬೇಕು ನಾವು ನೋಡೋದು. ಸುಳ್ಳು ಹೇಳಿದ್ರೆ ಹೋಯ್ತಾ ಮನಸ್ಸೆಲ್ಲ ಸಂಶಯ ಬಿಡ್ತಾರ. ಕೆಲಸ ಮಾಡಲಿಕ್ಕೆ ಸುಮ್ಮನೆ ಪರವಾಗಿಲ್ಲ, ಏನು ಮಾಡಿದ್ರೆ ಸುಳ್ಳು ಹೇಳ್ಬಾರ್ದು. ರಾಜಕೀಯದಲ್ಲಿ ಸುಳ್ಳು ಯಾವ ಕಾರಣಕ್ಕೂ ಹೇಳಂಗಿಲ್ಲ. ಪ್ರಿಯಾಂಕಾ ಅವರು ಅದನ್ನ ಮಾಡಬೇಕು, ಸಮಯ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಜನರ ಸಮಸ್ಯೆಗಳನ್ನ ಎಷ್ಟೇ ಲೇಟ್ ಆದ್ರೂ ಕೂಡ ಆಲಿಸ್ಬೇಕು. ಈಗ ಹಗಲಿ ಅಡ್ಡಾಡಿ ಇನ್ನೂ ರಾತ್ರಿ ಅಡ್ಡಾಡ್ತೀನಿ, ಬಲಿದಲ್ಲಿ ಬಂದೇ ಬರ್ತೀವಿ, ಇನ್ನೂ ನಮ್ಗೆ ಗೊತ್ತಿಲ್ಲ. ಈಗ ಗುಂಗಿನಾಗೈತ್ರಿ ರಾಯಭಾಗದಲ್ಲೆಲ್ಲ ಈಗೆಲ್ಲ ಗೊತ್ತಿಲ್ಲ. ಒಂದ ಕಟ್ಟಿಗೆ ಎಲ್ಲ ಚಟ್ಕಾದಾಗೆಲ್ಲ ಚಟ್ಕ ಕಟ್ಟದಾಗ ಒಂದೇ ಸಲಕ್ಕೆ ಎಲ್ಲ ಮನ್ಯಾಗ ಬಲಿಗೆ ಬಿಟ್ಟಿವಿ. ಜನರು ನೀವು ಕೆಲಸ ಮಾಡೋರು ನೀವು ಹಾಕ್ತಾರೆ, ನೀವು ಒಂದಂಗ ಮನ್ಯಾಗ ಕೂತಂಗ ಹಾಕ್ತಾರೆ, ಯಾರು ಎಲ್ಲರೂ ಒಂದೇ ಸಾರಿ ಜನ ಮುಗಿಸಿಬಿಟ್ಟಾರ. ನಮ್ಮ ಆಶೀರ್ವಾದ ಮಾಡಿದರೆ ಅದನ್ನು ಖಂಡಿತವಾಗಿ ನಿಮ್ಗೆ ವಾಪಸ್ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಮಗೆಲ್ಲ ಎಲೆಕ್ಷನ್ ಹೇಳಿದ್ರೆ ಅವರು 25,000 ಕೊಟ್ಟದವ್ರೆ, ಇವರು 1 ಲಕ್ಷದವು, ಆ ಕಡೆ ಹೋಗ್ತಾವ, ಈ ಕಡೆ ಹೋಗ್ತಾವ. ಏನು ಮನ್ಯಾಗ ಇಟ್ಬಿಡ್ತಾರೆ 25,000 ಬ್ಯಾಂಕ್ನಾಗ ಹಾಕಿ 25,000 ಜೊತೆಯವ್ರು ಕೊಡೋದಿರುತ್ತೆ. ಒಂದೊಂದು ಓಟು ಭಾಳ ಮುಖ್ಯ. ನಮಗೂ ಹೇಳ್ತಾರೆ ಅವ್ರು 1 ಲಕ್ಷ ಓಟ್ ಆಟೋದವ್ರು ಕೊಡ್ತಾರೆ, ಇವರು ಅಂತ ರಾಯಬಾಗ ಒಂದು 25,000 ಓಟ್ ಇವರು ಸರಿಸ್ತಾರೆ. ಫಸ್ಟ್ ಟೈಮ್ ರಾಯಬಾಗ್ ಗ್ರಾಮೀಣ ಫಸ್ಟ್ ಟೈಮ್ ಲೀಡ್ ಆಗಿದೆ ಕಾಂಗ್ರೆಸ್ಸಿಗೆ. ಬೆಂಕೇರಿಯಾಗ 600 ಇವರು ಲೀಡ್ ಆಗಿದೆ, 1000 ಆಗಿದೆ. ಬ್ಯಾಕ್ವರ್ಡ್ದಾಗ ಬರೀ 180 ಅಷ್ಟೇ ಮೈನಸ್ ಆಗಿದೆ ಅಷ್ಟೇ. ನಾಗರವಾಗಿರೋರಿಗೆಲ್ಲ ಕಂಟ್ರೋಲ್ನಾಗ ಬಂದಿದೆ, ಇನ್ನೂ ಬರ್ತೈತೆ. ಯಾಕಂದ್ರೆ ಎಲ್ಲ ಪೆನ್ಸಿಲ್ ಇಂಜೆಕ್ಷನ್ ಈಗ ಟ್ರಯಲ್ ಮಾಡತ್ತಂತ ಹೇಳಿ ಇನ್ನು ಭಾಳ ಕೆಲಸ ಮಾಡ್ತೀವಿ. ಇನ್ನು ಯಾಕಂದ್ರೆ ಮುಂದಿನ ಸಾರಿ ಟಾರ್ಗೆಟ್ ಇನ್ನೂ ಭಾಳ ಆಗಬೇಕಲ್ಲ ಅಂತ ಹೇಳಲ್ಲ. ಎಷ್ಟು ಹತ್ತರಲ್ಲೇ ಬರ್ಬೇಕು ಹೇಳೋ ಮುಂದಿನ ಸಾರಿ. ಮತ್ತೆ ಇಲ್ಲಿ ಬರ್ಬೇಕಾದ್ರೆ ರಾತ್ರಿ 12 ಗಂಟೆ ಕೆಲಸ ಮಾಡಿದಾಗ 2 ಲಕ್ಷ ಬರ್ಬೋದು. ಅದಕ್ಕಾಗಿ ಅಡ್ವಾನ್ಸ್ ಹೇಳಿದ್ವಿ 2 ಲಕ್ಷ ಮುಂದೆ ಸಾರಿ ಬರ್ಬೇಕಾದ್ರೆ ನೀವು ಅಷ್ಟೇ ಕೆಲಸ ಮಾಡಬೇಕು. ನಮ್ಮ ಜೋಡಿ ಗಟ್ಟಿಯಾಗಿ ನೀವು ನಿಲ್ಲಬೇಕು. ಈಗ ಏನು ಇಲ್ದ ನಿಂತಿರ್ತೀವಿ ಹಂಗ 70 ವರ್ಷ ಗಂಟೆ ಅವ್ನು ಬಂದು ಇವ್ ಬಂದು ಅವ್ನ ಜೋಡಿ ಇವ್ನ ಜೋಡಿ ಆಗ ನಿಂತಿರ್ತೀವಿ. ನೀವು ನಮ್ಮ ಜೋಡಿ ಒಂದ್ಸರಿ ಒಂದು 10 ವರ್ಷ ಗಟ್ಟಿಯಾಗಿ ನಿಲ್ಲು. ಒಳ್ಳೇದು ಅನ್ಸಿಲ್ಲಂದ್ರೆ ಬದಲಾವಣೆ ಮಾಡ್ಲಿಕ್ಕೆ ಬರ್ತೈತೆ. ಗಟ್ಟಿಯಾಗಿ ನಿಲ್ಲು ಒಂದು 2 ಅವಧಿಗೆ. ನಿಮ್ಮ ನಿರೀಕ್ಷೆ ಮೇರೆಗೆ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆ ಇವತ್ತು ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಕರೆಸಬೇಕು. ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ
ನಿಮ್ಮ ಸಹೋದರಿಯಾಗಿ ತಂಗಿಯಾಗಿ ನನ್ನನ್ನು ಆಶೀರ್ವಾದಿಸಿದ್ರಿ. ಮೊನ್ನೆ ತಾನೇ ದೆಹಲಿಯಲ್ಲಿ ನಾನು ಪ್ರಮಾಣ ವಚನ ಸ್ವೀಕರಿಸಿದೆ ನಮ್ಮ ಮಾತೃಭಾಷೆಯಲ್ಲಿ. ಸೊ ಭಾಳ ಹೆಮ್ಮೆ ಹಾಗೂ ಖುಷಿ ಅನಿಸಿತ್ತು. ನಮ್ಮ ತಂದೆ ತಾಯಿಯವರು ಕೂಡ ಗ್ಯಾಲರಿಯಲ್ಲಿ ಕುಳಿತು ವೀಕ್ಷಣೆಯನ್ನು ಮಾಡಿದರು. ಅದೇ ರೀತಿಯಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮತ್ತು ಎಲ್ಲ ಅಲ್ಲಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತು ಬೇರೆ ಬೇರೆ ಪಕ್ಷದವರು ಕೂಡ ನಮ್ಮ 30 ವರ್ಷಗಳ ಕಡಿಮೆ ಅಂತರದಲ್ಲಿ ಒಂದು 4-5 ಜನಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಸೊ ಭಾಳ ಈ ಬಾರಿ ಸಂಸತ್ನಲ್ಲಿ ಚಿಕ್ಕ ವಯಸ್ಸಿನವರು ಕೂಡ ಅವರು ಕೂಡ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ. ಸೊ ಅದು ನೋಡಿ ಕೂಡ ನನಗೆ ಭಾಳ ಖುಷಿಯಾಯಿತು. ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಯುವ ಪೊಲಿಟಿಷಿಯನ್ಸ್ ನಮ್ಮ ದೇಶಕ್ಕಾಗಿ ಏನು ಒಳ್ಳೆಯದಿದೆ ಅದನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಭಾಳ ಖುಷಿಯ ವಿಚಾರ. ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲ ಹೇಳಿದಾಗೆ ಈಗಾಗಲೇ ಸಾಕಷ್ಟು ಜನರು ಮನವಿ ಪತ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ತಕ್ಕಂಗೆ ನಿಮಗೆ ನಿರೀಕ್ಷೆ ಮೀರಿ ನಾನು ಕೆಲಸ ಮಾಡ್ತೀನಿ. ಎಲ್ಲ ಹಿರಿಯರ ಆಶೀರ್ವಾದ ಇದೆ, ಎಲ್ಲ ಮುಖಂಡರ ಮತ್ತೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಮಿತ್ ಘಾಟಗೆ, ಗಿರೀಶ್ ದರೂರ, ಡಾಕ್ಟರ್ ಸಿಬಿ ಕುಲಗೋಡ, ಮಹಾವೀರ್ ಮೋಹತೆ, ಎನ್ಎಸ್ ಚೌಗಲ, ದಸ್ತಗಿರಿ ಕಾಗವಾಡಿ, ರಾಮಣ್ಣ ಗಸ್ತಿ, ಭೀಮು ಬದನಿಕಾಯಿ, ಬಸವರಾಜ ಸಾಯಣ್ಣವರ, ರವಿ ಗಸ್ತಿ, ಸಂಜು ಬಾನೆ, ಶ್ರೀಮತಿ ದಟವಾಡ, ಅಪ್ಪಸಬ್ ಸರಿಕರ, ಅಶೋಕ್ ಕೊಪ್ಪದ, ನಿರ್ಮಲಾ ಪಾಟೀಲ್, ಜಸ್ಮಿನ್ ಅಲಾಶಿ, ವಿದ್ಯಾ ಅರ್ಕೇರಿ, ಮಂಜುಳಾ ಗಲಗಲಿ, ವಿಠಲ್ ಹಾಳೂರ, ಅಜಿತ್ ಕೋತಲಗಿ, ಬಸವರಾಜ್ ಮುಗಳ್ಗ್ಯಾಳ, ಅಶೋಕ್ ಅರಿಕೇರಿ, ಪ್ರಮೋದ್ ಗಸ್ತಿ ಹಾಗೂ ಕೊಡಚಿ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು, ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ರೇವಣ್ಣ ಸರವ ಸ್ವಾಗತ ಮಾಡಿದರೆ ಬಿಎಲ್ ಗಂಟಿ ನಿರೂಪಿಸಿ ವಂದಿಸಿದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.